ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ನಾನು 2 ತಿಂಗಳ ಹಿಂದೆ ಕೇರಳ ಹೋಗಿ ತಯ್ಯಂ ಹೇಗ್ ಮಾಡ್ತಾರೆ ಅನ್ನೋ ವಿಡಿಯೋನ ಮಾಡಿ ನಿಮ್ ಮುಂದೆ ಇಟ್ಟಿದ್ದೆ. ಅವತ್ತು ಪ್ರಾಮಿಸ್ ಮಾಡಿದ್ದೆ ನಮ್ಮ ಕರ್ನಾಟಕದ ದಕ್ಷಿಣ ಕನ್ನಡದಲ್ಲಿ ಕೋಲ ಹೇಗ್ ನಡೆಯುತ್ತೆ ಅದನ್ನ ಕೂಡ ವಿಡಿಯೋ ಮಾಡಿ ನಿಮ್ ಮುಂದೆ ಇಡ್ತೀನಿ ಅಂತ ಹೇಳಿ. ಸೊ ಇವತ್ತು ಕಂಪ್ಲೀಟ್ ಆಗಿ ಕೋಲ ಹೇಗ್ ನಡೆಯುತ್ತೆ, ಏನಕ್ಕೋಸ್ಕರ ಮಾಡ್ತಾರೆ, ನಿಜವಾಗ್ಲೂ ದೇವ್ರು ಬರುತ್ತಾ, ಜನರಿಗೆ ನಿಜವಾಗ್ಲೂ ದೇವ್ರು ಫೀಲ್ ಆಗುತ್ತಾ, ಈ ತರ ಎಷ್ಟೋ ಪ್ರಶ್ನೆಗಳು ಎಷ್ಟೋ ಜನರಲ್ಲಿ ಕಾಡ್ತಾ ಇರುತ್ತೆ. ಆ ಎಲ್ಲಾ ಪ್ರಶ್ನೆಗಳಿಗೂ ಇವತ್ತು ಉತ್ತರ ಸಿಗುತ್ತೆ. ಅದಕ್ಕೋಸ್ಕರ ನನ್ನ ಫ್ರೆಂಡ್ ಮನೆಯಲ್ಲಿ 25 ವರ್ಷದ ನಂತರ ನಡೀತಾ ಇರುವಂತ ಕೋಲನ ಕವರ್ ಮಾಡ್ಬೇಕು ಅಂತ ಹೇಳಿ ಇವತ್ತು ಮಂಗಳೂರು ಬಂದಿದ್ದೀನಿ. ಸೊ ಎಲ್ಲಾ ಪ್ರೋಸೆಸ್ನು ಎಳೆ ಆಗಿ ನಿಮ್ ಮುಂದೆ ಇಡ್ತಾ ಹೋಗ್ತೀನಿ. ನಾನು ಭೂತ, ಕೋಲ, ದೈವಗಳು ಅಂದಾಗ ತುಳುನಾಡಿನ ಪ್ರಾಂತ್ಯ ಜನರಿಗೆ ಇದು ಏನು ಅಂತ ಗೊತ್ತಿರುತ್ತೆ. ಆದ್ರೆ ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ಏನು ಕೂಡ ಐಡಿಯಾ ಇರಲ್ಲ. ತಲೆ ಕೆಡ್ಸ್ಕೋಬೇಡಿ, ಇವತ್ತು ನಾನು ಕಂಪ್ಲೀಟ್ ಆಗಿ ನಿಮ್ಗೆ ಅರ್ಥ ಮಾಡಿಸ್ತೀನಿ. ಈ ಭೂತ ಅನ್ನೋ ಪದ ಬಂದಿರೋದೆ ತುಳು ಭಾಷೆಯಿಂದ. ಭೂತ ಅಂತ ಅಂದ್ರೆ ಡಯಟಿ, ಸ್ಪಿರಿಟ್ ಅಂತ ಹೇಳಿ. ಅದೇ ಕೋಲ ಅಂದ್ರೆ ಪ್ಲೇ ಅಥವಾ ಪರ್ಫಾರ್ಮೆನ್ಸ್. ಈ ಭೂತ ಕೋಲನ ಪರ್ಫಾರ್ಮ್ ಮಾಡೋರು ಶೆಡ್ಯೂಲ್ ಕ್ಯಾಸ್ಟ್ ಜನ ಆಗಿರ್ತಾರೆ. ಇವರು ದೈವಗಳ ವೇಷಗಳನ್ನ ಹಾಕ್ತಾರೆ. ದೈವ ಅಂದಾಗ ನೆನಪಾಯ್ತು, ಎಷ್ಟೋ ಜನಕ್ಕೆ ಎಷ್ಟು ತರ ದೈವಗಳಿದೆ ಅನ್ನೋದೇ ಗೊತ್ತಿರಲ್ಲ. ಇಲ್ಲ ನಿಜವಾಗ್ಲೂ ಎಲ್ಲಾ ದೈವಗಳನ್ನೂ ಎಲ್ಲರೂ ವರ್ಷಿಪ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಐಡಿಯಾ ಇರಲ್ಲ. ನಮ್ಮ ತುಳುನಾಡಲ್ಲಿ ಸಿಕ್ಕಾಪಟ್ಟೆ ರೀತಿ ದೈವಗಳಿದೆ ಅನ್ನೋದು ನಂಬ್ತಾರೆ. ಸ್ವಲ್ಪ ಜನ 400 ಅಂತಾರೆ, ಸ್ವಲ್ಪ ಜನ 500 ಅಂತ ಅಂತಾರೆ. ಇಲ್ಲಿವರೆಗೂ 1000ಕ್ಕಿಂತ ಹೆಚ್ಚು ದೈವಗಳ ಹೆಸರುಗಳನ್ನ ಡಾಕ್ಯುಮೆಂಟ್ ಮಾಡಿದ್ದಾರೆ. ಹಂಗಂದ್ರೆ ಎಲ್ಲಾ ದೈವಗಳನ್ನೂ ಎಲ್ಲರೂ ವರ್ಷಿಪ್ ಮಾಡ್ತಾರೆ ಅನ್ನೋದು ನಿಮ್ ತಲೆಯಲ್ಲಿ ಓಡ್ತಾ ಇರ್ಬೋದು. ಇಲ್ಲ, ಪ್ರತಿಯೊಂದು ಮನೆತನಕ್ಕೆ ಅದರದೇ ಆದಂತ ದೈವಗಳಿರುತ್ತೆ. ಎಲ್ಲಾ ದೈವಗಳನ್ನ ಎಲ್ಲರೂ ಕೂಡ ಪರ್ಫಾರ್ಮ್ ಮಾಡಲ್ಲ. ಆದ್ರೆ ನಮ್ಮ ಕಿವಿಗೆ ಸಿಕ್ಕಾಪಟ್ಟೆ ಸರಿ ಕೇಳಿಸಿರೋ ದೈವಗಳ ಹೆಸರುಗಳಂದ್ರೆ ಒಂದು ಕೊರಗಜ್ಜ, ಇನ್ನೊಂದು ಪಂಜುಳ್ಳಿ, ಕೋಟಿ ಚೆನ್ನಯ್ಯ, ಈ ರೀತಿ ಒಂದಿಷ್ಟು ದೈವಗಳ ಹೆಸರುಗಳನ್ನ ನಾವು ಕೇಳಿರ್ತೀವಿ. ಇವಾಗ ನಿಮ್ ತಲೆಯಲ್ಲಿ ಓಡ್ತಾ ಇರ್ಬೋದು, ಈ ದೈವ ಹೇಗ್ ಸೃಷ್ಟಿಯಾಯ್ತು, ಈ ದೈವಗಳು ಹೆಂಗ್ ಬಂದ್ವು, ಇದು ನಿಜವಾಗ್ಲೂ ಇದೆಯಾ ಅನ್ನೋದು. ಒಂದು ಚಿಕ್ಕ ಕತೆ ಹೇಳ್ತೀನಿ, ಅವಾಗ ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಶಿವ ಮತ್ತು ಪಾರ್ವತಿಯ ತೋಟದಲ್ಲಿ ಒಂದು ಕಾಡಂದಿ ಇರುತ್ತೆ. ಆ ಕಾಡಂದಿನ ಪಾರ್ವತಿ ಸಿಕ್ಕಾಪಟ್ಟೆ ಪ್ರೀತಿಯಿಂದ ಸಾಕ್ತಾ ಇರ್ತಾರೆ. ಆದ್ರೆ ಆ ಕಾಡಂದಿ ಇಡೀ ತೋಟನ ಹಾಳು ಮಾಡ್ತಾ ಇರುತ್ತೆ. ಅದನ್ನ ಕಂಡಂತ ಶಿವ ಬೇಸತ್ತು ಆ ಕಾಡಂದಿನ ಸಾಯಿಸ್ಬೇಕು ಅಂತ ಮುಂದಾಗ್ತಾನೆ. ಆದ್ರೆ ಪಾರ್ವತಿ ಸಿಕ್ಕಾಪಟ್ಟೆ ಪ್ರೀತಿಯಿಂದ ಸಾಕಿರೋ ಒಂದೇ ಒಂದು ಕಾರಣದಿಂದ ಅದನ್ನ ಸಾಯಿಸ್ತೇನೆ, ಅದನ್ನ ಭೂಲೋಕಕ್ಕೆ ದೈವದ ರೂಪದಲ್ಲಿ ಕಳಿಸ್ಕೊಟ್ರು ಅಂತ ಹೇಳಿ ಈ ಜನರು ನಂಬ್ತಾರೆ. ಹಿಂದಿನ ಕಾಲದಲ್ಲಿ ಬೆಳೀತಾ ಇದ್ದಂತ ಬೆಳೆಗಳನ್ನ ಕಾಡ್ಹಂದಿಗಳು ತಿಂದು ನಾಶ ಮಾಡ್ತಾ ಇತ್ತು. ಅದನ್ನ ಕಾಪಾಡಬೇಕು ಅನ್ನೋ ಒಂದೇ ಒಂದು ರೀಸನ್ಗೆ ದೇವರು ಈ ತರ ಒಂದು ದೈವನ ಸೃಷ್ಟಿ ಮಾಡ್ದ ಅಂತ ಹೇಳಿ ಇಲ್ಲಿರೋ ಜನರು ನಂಬ್ತಾರೆ. ಅದಕ್ಕೋಸ್ಕರನೇ ಪಂಜುಳ್ಳಿನ ವರ್ಷಿಪ್ ಮಾಡ್ತಾರೆ. ಅವರು ಬೆಳೆದಂಥ ಬೆಳೆಗಳು ಅವ್ರ ಕೈಗೆ ಸಿಗ್ಲಿ, ಅವ್ರ ಜೀವನದಲ್ಲಿ ಅಭಿವೃದ್ಧಿ ಆಗಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ದೈವನ ವರ್ಷಿಪ್ ಮಾಡ್ತಾರೆ ಅನ್ನೋದು ಇಲ್ಲಿನ ಜನರು ನಂಬ್ತಾರೆ. ಇದೇ ರೀತಿ ಪ್ರತಿಯೊಂದು ದೈವದ ಸೃಷ್ಟಿಯಿಂದನೂ ಒಂದೊಂದು ಕಥೆಗಳಿವೆ. ಇದು ದೈವಸ್ಥಾನ, ದೇವಸ್ಥಾನ ಅಲ್ಲ. ಗರ್ಭದ ಗುಡಿ ಒಳಗಡೆ ದೇವರ ವಿಗ್ರಹನ ನೋಡ್ಬೋದು, ಆದ್ರೆ ದೈವಸ್ಥಾನದ ಗರ್ಭದ ಗುಡಿ ಒಳಗಡೆ ದೈವದ ಆಯುಧಗಳನ್ನ ನೋಡೋದಕ್ಕೆ ಸಿಗುತ್ತೆ. ಈ ಆಯುಧನ ಕರ್ತಲೆ ಅಂತಾರೆ. ಕೋಲ ಶುರುವಾಗೋದೆ ಇಲ್ಲಿಂದ. ಮೊದಲಿಗೆ ದೈವದ ಪೂಜಾರಿ ಬಂದು ಇದಕ್ಕೆ ಪೂಜೆ ಮಾಡ್ತಾರೆ. ಈ ದೈವಸ್ಥಾನದ ಒಳಗಡೆ ಹೆಣ್ಮಕ್ಳಿಗೆ ಪ್ರವೇಶ ಇಲ್ಲ, ಬರೀ ಗಂಡ್ಮಕ್ಳಿಗೆ ಮಾತ್ರನೇ ಪ್ರವೇಶ. ದೈವದ ಪೂಜಾರಿ ಬಂದು ಈ ಆಯುಧಗಳಿಗೆಲ್ಲ ಪೂಜೆ ಮಾಡಿದ್ಮೇಲೆ ದೇವರನ್ನ ಆಹ್ವಾನ ಮಾಡ್ಕೊಳ್ತಾರೆ. ಇದನ್ನ ಕಣ್ಮುಂದೆ ನೋಡೋದಕ್ಕೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ, ಹಾಗೆ ಗಾಬರಿ ಕೂಡ ಆಗುತ್ತೆ. ದೇವರನ್ನ ಆಹ್ವಾನ ಮಾಡ್ಕೊಂಡಿದ್ಮೇಲೆ ಗರ್ಭದ ಗುಡಿ ಒಳಗಡೆ ಹೋಗಿ ಆ ಕಡ್ತಲೆನ ತಗೊಂಡು ಕೋಲ ನಡೆಯುವಂತ ಜಾಗದಲ್ಲಿ ಕಟ್ಟಿರುವಂತ ಮಂಟಪ ಒಳಗಡೆ ಇಟ್ಟು ಪೂಜೆನ ಮಾಡ್ತಾರೆ. ಇಲ್ಲಿಂದ ಕೋಲ ಶುರುವಾಗುತ್ತೆ. ಇವಾಗ ಏನ್ ನೋಡಿದ್ರಲ್ಲ, ಈ ದೈವದ ಪೂಜಾರಿ ಯಾವುದೇ ಕಾರಣಕ್ಕೂ ಪರ್ಫಾರ್ಮ್ ಮಾಡಲ್ಲ. ಪರ್ಫಾರ್ಮ್ ಮಾಡೋರೆ ಬೇರೆಯವ್ರು ಇರ್ತಾರೆ. ಇವಾಗ ನೀವ್ ಏನ್ ನೋಡ್ತಾ ಇದೀರಲ್ಲ, ಇವ್ರು 3 ಜನ ಪರ್ಫಾರ್ಮ್ ಮಾಡೋರು. ಇವ್ರನ್ನ ಒಂದು ಸರಿ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಇವ್ರು ಎಷ್ಟು ಇನ್ನೋಸೆಂಟ್ ಆಗಿ ಕಾಣಿಸ್ತಾ ಇದ್ದಾರೆ. ಆದ್ರೆ ಒಂದು ಸರಿ ಇವರು ವೇಷನ ಹಾಕಿದ್ಮೇಲೆ ಇವರು ಕಂಪ್ಲೀಟ್ ಆಗಿ ಚೇಂಜ್ ಆಗ್ತಾರೆ. ಅದು ಹೇಗೆ ಅಂತ ಮುಂದೆ ನೀವೇ ನೋಡ್ತೀರಾ. ಇವರು ವೇಷ ಹಾಕೋದಕ್ಕೂ ಮುಂಚೆ ಎಲ್ಲಿ ಕೋಲ ನಡೆಸ್ತಾ ಇದ್ದಾರೆ ಆ ಮನೆಯವರು ಎಣ್ಣೆನ ತಗೊಂಬಂದು ಕೊಡಬೇಕು. ಆ ಎಣ್ಣೆಯನ್ನ ಕೊಟ್ಟಿದ್ಮೇಲೆ ಇವರು ಪ್ರತಿಯೊಬ್ಬರಿಗೂ ನಮಸ್ಕಾರ ಮಾಡಿ ಬಣ್ಣ ಹಚ್ಕೊಳೋದಕ್ಕೆ ಶುರು ಮಾಡ್ತಾರೆ. ನಡಗುಂಚುಳ್ಳ, ಸೀಮತುಳ್ಳ, ಗ್ರಾಮತುಳ್ಳ, ದಿಕ್ಕ ಬಕ್ಕ ವರರಾಜ್ಯ, ಸೀಮೆ ಸೀಮೆ ಮಾಕನ ಮಾಕನ ನಿಲ್ಲನಗಿಟ್ಲ ಅಪ್ಪರಕ್ತೇಶ್ವರಿಗೆ ನೆಮಲೆ ಬತ್ತಬಳೆ ಅಪ್ಪರಕ್ತೇಶ್ವರಿಗೆ ನೀರು. ಒಂದು ಕಡೆ ಬಣ್ಣ ಹಚ್ಕೊಳೋದಕ್ಕೆ ಶುರು ಮಾಡಿದ್ರೆ ಇನ್ನೊಂದು ಕಡೆ ದೈವದ ಅಲಂಕಾರಕ್ಕೆ ಬೇಕಾದಂತ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ಳೋಕೆ ಮುಂದಾಗ್ತಾ ಇದ್ದಾರೆ. ಈಗ ಮೊದಲಿಗೆ ರೆಡಿಯಾಗಿ ಪರ್ಫಾರ್ಮ್ ಮಾಡೋಕ್ಕೆ ಬರ್ತಾ ಇರೋದು ರಕ್ತೇಶ್ವರಿ ಅನ್ನೋ ದೈವ. ಪ್ಲೀಸ್, ನಾನು ಪರ್ಫಾರ್ಮ್ ಅಂತ ಅಂದಾಗ ಯಾರು ಕೂಡ ಅಫೆಂಡ್ ಆಗಬೇಡಿ. ಇದು ಒಂದು ಆರ್ಟ್ ಫಾರ್ಮು. ಆದ್ರೆ ಈ ಆರ್ಟ್ ಫಾರ್ಮ್ನ ಪರ್ಫಾರ್ಮ್ ಮಾಡಬೇಕಾದ್ರೆ ದೇವರನ್ನ ಆಹ್ವಾನ ಮಾಡ್ಕೊಂತಾರೆ.
ಅದು ಹೇಗೆ ಹಿಂಗೆ ಅಂತ ಮುಂದೆ ನಿಮ್ ಮುಂದೆನೆ ಇಡ್ತೀನಿ. ಈ ರಕ್ತೇಶ್ವರಿ ಅನ್ನೋ ದೈವ ಬಂದು ದುರ್ಗಾ ಪರಮೇಶ್ವರಿಯ ಅವತಾರ. ಈ ರಕ್ತೇಶ್ವರಿಗೆ ಒಬ್ಬ ಬಂಟ ಕೂಡ ಇದ್ದಾನೆ. ಇದೊಂದು ಅತೃಪ್ತ ಬ್ರಾಹ್ಮಣ ಆತ್ಮ, ಯಾವಾಗೂ ರಕ್ತೇಶ್ವರಿ ಜೊತೆನೆ ಇರುತ್ತೆ. ಅದು ಕೂಡ ರೆಡಿ ಆಗ್ತದೆ. ಒಂದು ಸರಿ ಇವ್ರು ಪರ್ಫಾರ್ಮ್ ಮಾಡೋದಕ್ಕೆ ಅಂದ್ರೆ ಶುರು ಮಾಡಿದ್ರೆ 2 ರಿಂದ 3 ಗಂಟೆ ಕಂಟಿನ್ಯೂಸ್ ಆಗಿ ಪರ್ಫಾರ್ಮ್ ಮಾಡ್ತಾರೆ. ಅದ್ರಲ್ಲೂ ಮೈ ನಡ್ಸೋದು ಅಂದ್ರೆ ಇವರು ಬಾಯೊಳಗಡೆ ಬೆಂಕಿನ ಇಟ್ಕೊಂಡು ಆರತಿ ಮಾಡೋದು. ಸೀರಿಯಸ್ ಆಗಿ ಕಣ್ಮುಂದೆ ನೋಡ್ಬೇಕಾದ್ರೆ ಮೈ ರೋಮ ಎಲ್ಲ ನೆಟ್ಟಿಗಾಗುತ್ತೆ. ಈ ಆರತಿ ಮಾಡಿದ್ಮೇಲೆ ಕುಡಿಯೋದಿಕ್ಕೆ ಎಳ್ನೀರ್ನ ರಕ್ತೇಶ್ವರಿ ಕೊಡ್ತಾರೆ. ಆಗ್ಲೇನೆ ರಕ್ತೇಶ್ವರಿ ಬಂಟ ಎಂಟ್ರಿ ಕೊಡೋದು. ಎಂಟ್ರಿ ಕೊಟ್ಟಿದ್ಮೇಲೆ ಇವ್ರಿಬ್ರು ಸೇರಿ ಒಂದು ಅರ್ಧ ಗಂಟೆ ಪರ್ಫಾರ್ಮ್ ಮಾಡ್ತಾರೆ. ಆ ಪರ್ಫಾರ್ಮೆನ್ಸ್ ನ ನೋಡೋದಕ್ಕೇನೆ ಸಿಕ್ಕಾಪಟ್ಟೆ ಮಜವಾಗಿರುತ್ತೆ. ಈ ಪರ್ಫಾರ್ಮೆನ್ಸ್ ಎಲ್ಲ ಆಗಿದ್ಮೇಲೆ ಮನೆಯವರು ಅಲ್ಲಿ ಬಂದಿರೋರು ಎಲ್ರು ಹೂವನ್ನ ರಕ್ತೇಶ್ವರಿಗೆ ಅರ್ಪಿಸ್ತಾರೆ. ನಾನು ಕೂಡ ರಕ್ತೇಶ್ವರಿಗೆ ಹೂವಿನರ ಹಾಕಿದೆ. ಆದ್ರೆ ಹೂವಿನರ ಹಾಕಿದ್ಮೇಲೆ ರಕ್ತೇಶ್ವರಿ ಉಗ್ರ ಸ್ವರೂಪನ ತಾಳ್ತಾರೆ. ಅವಾಗ ಮಾಡೋಂಥ ಪರ್ಫಾರ್ಮೆನ್ಸು ಇನ್ನು ಕಣ್ಮುಂದೆ ಹಾಗೆ ಇದೆ. ಬೆಂಕಿನ ಕೈಯಲ್ಲಿ ಇಟ್ಕೊಂಡು ಕುಣಿಯೋದಕ್ಕೆ ಶುರು ಮಾಡ್ತಾರೆ. ಆಮೇಲೆ 3 ವಿಳ್ಳೆದೆಲೆನ ಕೈಯಲ್ಲಿ ಇಟ್ಕೊಂಡು ಪೂಜೆ ಮಾಡಿ ಅದನ್ನ ಮೇಲಕ್ಕೆ ಬಿಸಾಕ್ತಾರೆ. ಆ 3 ವಿಳ್ಳೆದೆಲೆನಲ್ಲಿ ಏನಾದ್ರು 2 ಅಥವಾ 3ಕ್ಕೆ 3 ವಿಳ್ಳೆದೆಲೆ ಕರೆಕ್ಟ್ ಆಗಿ ಬಿದ್ರೆ ಮಾಡಿರೋಂಥ ಪೂಜೆ ಫಲಕಾರಿಯಾಗಿದೆ, ಏನು ಸಮಸ್ಯೆ ಇಲ್ಲ ಅನ್ನೋದು ಅರ್ಥ. ಅಕಸ್ಮಾತ್ ಏನಾದ್ರು ಹಾಕ್ದಂತ ಎಲೆನಲ್ಲಿ 1 ಅಥವಾ 3ಕ್ಕೆ 3 ಎಲೆ ಏನಾದ್ರು ಉಲ್ಟಾ ಬಿದ್ರೆ ಅವ್ರು ಮಾಡಿದಂತ ಪೂಜೆನಲ್ಲಿ ಏನೋ ಲೋಪ ಇದೆ ಅಥವಾ ಏನೋ ಮುಂದೆ ತೊಂದರೆ ಇದೆ ಅನ್ನೋದು ಅರ್ಥ. ಈ ತರ ಎಲೆನ ಮೇಲಕ್ಕೆ ಬಿಸಾಕಿದ್ಮೇಲೆ ದೈವ ಬೆಂಕಿನ ಎದೆಗೊಡ್ಕೊಂಡು ಕೂತ್ಕೊಂಡು ಮನೆಯವ್ರ ಕಷ್ಟನ ಕೇಳೋದಕ್ಕೆ ಶುರು ಮಾಡುತ್ತೆ. ದೈವ ಮತ್ತು ಮನೋರ್ ಮಧ್ಯೆ ಕಾನ್ವರ್ಸೇಷನ್ ಮಾಡೋದಕ್ಕೆ ಅಂತ ಹೇಳಿ ಒಬ್ಬ ವ್ಯಕ್ತಿ ಇರ್ತಾರೆ. ನಾವು ಇಲ್ಲಿ ಅವ್ರನ್ನ ಪೂಜಾರಿ ಅಂತ ಕರಿತೀವಿ, ಆದ್ರೆ ಕೋಲದಲ್ಲಿ ಇವ್ರನ್ನ ಮಡಿಯೋಳು ಅಂತ ಕರೀತಾರೆ. ಮನೆಯವ್ರ ಕಷ್ಟನೆಲ್ಲ ಕೇಳಿ ಅವ್ರಿಗೆ ಪರಿಹಾರನ ಹೇಳಿ ಅದೇ ರಕ್ತೇಶ್ವರಿ ದೈವ ಬೇರೆ ಬೇರೆ ರೀತಿ ವೇಷಗಳನ್ನ ಹಾಕಿ ಪರ್ಫಾರ್ಮ್ ಮಾಡೋಕ್ ಮುಂದಾಗುತ್ತೆ. ಕೊನೆಯದಾಗಿ ಅದರ ಆಯುಧ ಕಡ್ತಲೆನ ಇಟ್ಕೊಂಡು ಪರ್ಫಾರ್ಮ್ ಮಾಡಿ ಮನೆಯವ್ರು ಕೊಟ್ಟಂತ ಎಳ್ನೀರು, ಕಡ್ಲೆಪುರಿ, ಬೆಲ್ಲ, ಬಾಳೆಹಣ್ಣು ಎಲ್ಲದನ್ನು ತಿನ್ಕೊಂಡು ಬಂದಂತ ಎಲ್ರಿಗೂ ಎಲ್ಲ ರೀತಿ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ ತನ್ನ ಕಡ್ತಲೆನ ದೈವಸ್ಥಾನದಲ್ಲೇ ಇಡೋದಕ್ಕೆ ಹೋಗುತ್ತೆ. ರಕ್ತೇಶ್ವರಿ ಪರ್ಫಾರ್ಮೆನ್ಸ್ ಮುಗಿತಾ ಇದ್ದಂಗೆನೆ ಪಂಜುಳ್ಳಿ ದೈವ ಎಂಟ್ರಿ ಕೊಡುತ್ತೆ. ಕಾಲು ಕಟ್ಟುವಂತ ಗೆಜ್ಜೆನ ಮೈಗೆ ಹೊಡ್ಕೊಳ್ಳುತ್ತೆ, ನೆಲದ ಮೇಲೆ ಪಲ್ಟಿ ಹಾಕುತ್ತೆ, ಇರೋ ಆವೇಶನೆಲ್ಲ ಹೊರಗಡೆ ಹಾಕುತ್ತೆ. ಆಮೇಲೆ ಬೇರೆ ಬೇರೆ ವೇಷಗಳನ್ನ ಹಾಕಿ ಪರ್ಫಾರ್ಮ್ ಮಾಡೋದಕ್ಕೆ ಮುಂದಾಗುತ್ತೆ. ಕೊನೆಯದಾಗಿ ವರಹ ಸ್ವಾಮಿ ಅವತಾರ ಹಾಕಿ ಬೆಂಕಿ ಇಟ್ಕೊಂಡು ಪರ್ಫಾರ್ಮ್ ಮಾಡೋದನ್ನ ನೋಡೋದಕ್ಕೆ 2 ಕಣ್ಣು ಸಾಲಲ್ಲ.
ಮನೆಯವರು ಕೋಳಿನ ಬಲಿಯಾಗಿ ಪಂಜುಳ್ಳಿ ಕೊಡ್ತಾರೆ. ಅದನ್ನ ಕಣ್ಣು ಮುಂದೆನೆ ಕಚ್ಚಿ ತಿಂದಿರೋದು ನನ್ಗೆ ಇನ್ನೂ ಕಣ್ಣು ಕಡ್ದಾಗಿದೆ. ಕೊಟ್ಟಿರೋದನ್ನೆಲ್ಲ ತಿಂದು ಬಂದಂತ ಎಲ್ರಿಗೂ ಆಶೀರ್ವಾದ ಮಾಡಿ ಶಿಸ್ತಾಗಿ ಅದು ಕೂಡ ಹೊರಟೋಗುತ್ತೆ. ಈಗ ಲಾಸ್ಟಿಗೆ ರೆಡಿ ಆಗ್ತಾ ಇರೋದು ಕೊರಗಜಾಲ, ಗುಳಿಗ. ಈ ದೈವ ಮಾತ್ರ ನೆಕ್ಸ್ಟ್ ಲೆವೆಲು, ಸಿಕ್ಕಾಪಟ್ಟೆ ಅಗ್ರೆಸಿವ್. ಈ ದೈವದ ಪರ್ಫಾರ್ಮೆನ್ಸ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗಲ್ಲ. ಒಂದೊಂದು ಸರಿ ಒಂದೊಂದು ವೇಷ ಹಾಕಿದಾಗ್ಲೂ ಒಂದೊಂದು ರೀತಿ ಭಯ ಪಡಿಸ್ತಾ ಇತ್ತು. ಬೆಂಕಿನ ಹೊಟ್ಟೆ ಮೇಲೆ ಹಾಕೋತಾ ಇತ್ತು. ನನಗೆ ನಂಬೋದಕ್ಕೆ ಆಗ್ತಾ ಇರ್ಲಿಲ್ಲ, ಇಷ್ಟೊಂದು ದೊಡ್ಡದಾಗಿ ಉರಿತಾ ಇರೋ ಬೆಂಕಿ ಇವ್ರ ಮೈನ ಸುಡ್ತಾ ಇರ್ಲಿಲ್ವಾ ಅಂತ ಹೇಳಿ. ಕಂಟಿನ್ಯೂಸ್ ಆಗಿ 4 ಅವರ್ ಪರ್ಫಾರ್ಮ್ ಮಾಡಿದ್ಮೇಲೆ ಕೊಟ್ಟಿರೋಂಥ ನೈವೇದ್ಯನ ತಿಂದು ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಆಶೀರ್ವಾದ ಮಾಡಿ ಅದು ಕೂಡ ದೈವಸ್ಥಾನದ ಕಡೆ ಹೊರಟೋಯ್ತು. ಎಷ್ಟೋ ಜನ ದೈವನ ನಂಬಲ್ಲ, ದೇವ್ರನ್ನ ನಂಬಲ್ಲ. ನನ್ಗೆ ಮನ್ಸಲ್ಲಿ ಕಾಡಿದ್ದು ಒಂದೇ ಪ್ರಶ್ನೆ, ನಿಜವಾಗ್ಲೂ ಇವ್ರ ಮೇಲೆ ದೈವ ಬಂದಿದ್ದಿಲ್ಲ ಅಂದ್ರೆ ಯಾರು ಕೂಡ ಕಂಟಿನ್ಯೂಸ್ ಆಗಿ 3 ರಿಂದ 4 ಗಂಟೆ ಪರ್ಫಾರ್ಮ್ ಮಾಡೋದಕ್ಕೆ ಆಗಲ್ಲ. ಇಲ್ಲಿ ದೈವ ಬಂದಿದೆ, ದೈವ ಬಂದಿಲ್ಲ, ದೈವ ಇದೆ, ದೈವ ಇಲ್ಲ, ನನ್ಗೆ ಏನು ಕೂಡ ಹೇಳೋದಕ್ಕಾಗಲ್ಲ. ಈ ಕೋಲ ಅನ್ನೋದು ತುಳುನಾಡೋರ ನಂಬಿಕೆ. ಆ ನಂಬಿಕೆಗೆ ಯಾವುದೇ ರೀತಿ ಧಕ್ಕೆ ಬರುವಂತ ಕೆಲಸ ನಾವ್ ಯಾರು ಕೂಡ ಮಾಡಬಾರ್ದು. ಪ್ರತಿಯೊಬ್ಬರ ನಂಬಿಕೆ ಅವ್ರಿಗೆ ಶ್ರೇಷ್ಠವಾಗಿದ್ದು, ಅದನ್ನ ಅವರವರ ರೀತಿಯಲ್ಲಿ ಅವರ ನಂಬಿಕೆನ ಫಾಲೋ ಮಾಡೋದಕ್ಕೆ ನಾವು ಬಿಡಬೇಕು. ನನ್ನ ಎಕ್ಸ್ಪೀರಿಯನ್ಸ್ ನ ಹೇಳೋದಾಗಿದ್ರೆ, ನಿಜವಾಗ್ಲೂ ದೇವರು ಬಂದು ಹೇಗೆ ನೃತ್ಯ ಮಾಡಿದ್ರೆ ಕಾಣಿಸ್ತಿತ್ತೋ ಆ ಎಕ್ಸ್ಪೀರಿಯನ್ಸು ನನಗಾಯ್ತು. ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ತುಳುನಾಡಲ್ಲಿ ನಡೆಯುವಂತ ಕೋಲ ಹೇಗಿರುತ್ತೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಇಡೀ ರಾತ್ರಿ ಶೂಟ್ ಮಾಡಿ ನಿಮ್ ಮುಂದೆ ಇಡುವಂತ ಪ್ರಯತ್ನ ಮಾಡಿದೀನಿ. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಮಿಸ್ ಮಾಡ್ಕೊಳ್ತಾ ಇರಿ. ಬಾಯ್.